ಇತ್ತೀಚೆಗೆ ಚೀನಾದ ಶಾಂಘೈ ಆಟೋ ಶೋ ನಡೀತಿತ್ತು. ಆಟೋ ಶೋ ಎಷ್ಟು ದೊಡ್ಡದಿತ್ತು ಅಂದ್ರೆ ಬರೋಬ್ಬರಿ 60 ಫುಟ್ಬಾಲ್ ಫೀಲ್ಡ್ನಷ್ಟಿತ್ತು. ಅದನ್ನ ಕಂಡು ಅಮೆರಿಕ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಶಾಂಘೈ ಆಟೋ ಶೋನಲ್ಲಿ ವಿಶ್ವದ ಅತಿದೊಡ್ಡ ಆಟೋ ಬ್ಯಾಟರಿ ತಯಾರಿಕಾ ಕಂಪನಿ BYD ಡೆಂಜಾ-ಜಿ ಅನ್ನೋ ಕಾರನ್ನ ಬಿಡುಗಡೆ ಮಾಡಿದ್ದು, ಈ ಕಾರನ್ನ ಲ್ಯಾಂಬರ್ಗಿನಿ ಆಡಿಯಲ್ಲಿ ಕೆಲಸ ಮಾಡಿದ್ದ ಉಲ್ಫ್ಗ್ಯಾಂಗ್ ಎಗ್ಗರ್ ಅನ್ನೋರು ಡಿಸೈನ್ ಮಾಡಿದ್ದಾರೆ. ಚೀನಾದ ಬಹುಪಾಲು ಉದ್ಯಮದ ಸವಲತ್ತುಗಳು ಹಿಂದಿನ ಬಾಗಿಲಿನಿಂದ ಚೀನಾದ ಪಾಲಾಗ್ತಿದೆ. ಅದರಲ್ಲಿ ವಿದ್ಯುತ್ ಚಾಲಿತ ವಾಹನಗಳು, ಬಿಡಿಭಾಗಗಳು, ಯಂತ್ರೋಪಕರಣಗಳು ಮತ್ತು ಎಲೆಕ್ಟ್ರಾನಿಕ್ಸ್ಗಳಂತಹ ಚೀನಾದ ಕೈಗಾರಿಕಾ ಸರಕುಗಳ ಮೇಲೆ ಅಮೆರಿಕದ ಅವಲಂಬನೆ ಹೆಚ್ಚಿದೆ. ಚೀನಾದ ಪ್ರಮುಖ 5 ವಾಹನ ತಯಾರಿಕಾ ಉದ್ಯಮಗಳೆಂದರೆ BYD ಆಟೋ, ಟೆಸ್ಲಾ ಚೀನಾ, ಸೈಕ್ GM ವುಲಿಂಗ್, ಏಯೋನ್ ಮತ್ತು ಚಂಗನ್ ಆಟೋಮೊಬೈಲ್. ಈ 5 ವಾಹನ ತಯಾರಿಕಾ ಸಂಸ್ಥೆಗಳು ಚೀನಾ ಒಟ್ಟು 50%ಕ್ಕಿಂತ ಹೆಚ್ಚು ಮಾರುಕಟ್ಟೆ ಪಾಲನ್ನ ಹೊಂದಿವೆ. ಜಾಗತಿಕವಾಗಿ ಚೀನಾ EV ವಾಹನಗಳ ಪೂರೈಕೆಯಲ್ಲಿ ವಿಶ್ವ ಮಾರುಕಟ್ಟೆಯಲ್ಲಿ ಪ್ರಬಲ ಸ್ಥಾನವನ್ನ ಹೊಂದಿದೆ. ವಿಶ್ವದ ಬ್ಯಾಟರಿ ಉತ್ಪಾದನಾ ಸಾಮರ್ಥ್ಯದ 3/4 ಭಾಗದಷ್ಟು ಪಾಲನ್ನ ಚೀನಾ ಹೊಂದಿದೆ. EV ಬ್ಯಾಟರಿಗಳನ್ನು ತಯಾರಿಸಲು ಬೇಕಾಗೋ ಲಿಥಿಯಂ, ಕೋಬಾಲ್ಟ್ ಮತ್ತು ಗ್ರಾಫೈಟ್ಗಾಗಿ ವಿಶ್ವದ ಅರ್ಧಕ್ಕಿಂತ ಹೆಚ್ಚು ಸಂಸ್ಕರಣೆ ಮತ್ತು ಸಂಸ್ಕರಣಾ ಸಾಮರ್ಥ್ಯವನ್ನ ಚೀನಾ ಹೊಂದಿದೆ.